ಎಲ್ಲ ನನ್ನ ವೀಕ್ಷಕರಿಗೆ ನಮಸ್ಕಾರ. ಸ್ನೇಹಿತರೆ, ಇವತ್ತು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾರೆ LPG ಗ್ಯಾಸ್ ಯಾರು ಹೊಂದಿದ್ದೀರಾ ಅಂಥವ್ರು ವಿಡಿಯೋನ ಸ್ಕಿಪ್ ಮಾಡದೆ ವಿಡಿಯೋ ಕೊನೆವರೆಗೆ ನೋಡಿ. ಉಜ್ವಲ ಯೋಜನೆ ಆಗಿರ್ಬೋದು ಮತ್ತು ವೈಯಕ್ತಿಕವಾಗಿ ನೀವು ಗ್ಯಾಸ್ನ ಪಡ್ಕೊಂಡಿದ್ದೀರಿ ಅಂತಂದ್ರೆ ಅಂಥವ್ರಿಗೆ ಇಲ್ಲಿ ಒಂದು ಮೇ 1ನೇ ತಾರೀಕಿನಿಂದ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಅಪ್ಡೇಟ್ ಬಂದಿದೆ. ಈ ಅಪ್ಡೇಟ್ ಬಗ್ಗೆ ಪ್ರತಿಯೊಬ್ಬ ಒಂದು LPG ಗ್ಯಾಸ್ ಹೊಂದಿರುವಂಥ ಫಲಾನುಭವಿಗಳು ಒಂದು ಕಡ್ಡಾಯವಾಗಿ ಈ ಕೆಲಸನ ಮಾಡಬೇಕು. ಏನು ಗ್ಯಾಸ್ ನೀವು ಬುಕ್ಕಿಂಗ್ ಮಾಡ್ತಿರ್ತೀರ ಅದರಲ್ಲಿ ಒಂದು ಹೊಸ ರೂಲ್ಸ್ ಬರ್ತಾ ಇದೆ. ಅದಕ್ಕಾಗಿ ಮೇ 1ನೇ ತಾರೀಕಿನಿಂದ ಈ ರೂಲ್ಸ್ ಜಾರಿ ಆಗ್ತಾ ಇದೆ. ಅದಕ್ಕಾಗಿ ಪ್ರತಿಯೊಬ್ಬರು ಕೂಡ ಈ ಮಾಹಿತಿನ ತಿಳ್ಕೊಳ್ಬೇಕಾಗುತ್ತೆ. ಬನ್ನಿ, ಒಂದು ಏನು LPGಯ ಒಂದು ಹೊಸ ಅಪ್ಡೇಟ್ ಇದೆ. ಬುಕ್ ಮಾಡೋಂಥವ್ರು, ಅದರಿಂದ ಸಬ್ಸಿಡಿ ಪಡಿತಾ ಇರುವಂಥವ್ರು ಎಲ್ಲ ಫಲಾನುಭವಿಗಳು ಸಂಪೂರ್ಣವಾಗಿ ಮಾಹಿತಿನ ತಿಳಿದುಕೊಳ್ಳಿ. ಸ್ನೇಹಿತರೆ ನೋಡಿ, ಏನು ಒಂದು ಬುಕ್ ಮಾಡುವಂಥ ಒಂದು ಮೊದಲು ಯಾವ ರೀತಿ ಬುಕ್ ಮಾಡ್ತಾ ಇದ್ದೀರಾ ಅದರಲ್ಲಿ ಒಂದಿಷ್ಟು ಅಪ್ಡೇಟ್ ಕೊಟ್ಟಿದ್ದಾರೆ. ಡೈರೆಕ್ಟಾಗಿ ಬುಕ್ ಮಾಡಿಕೊಂಡು ಸ್ವಲ್ಪ ಹೊರಗಡೆ ಒಂದು ರೆಕಾರ್ಡ್ ಸೌಂಡ್ ಬರ್ತಾ ಇತ್ತು, ಅದಕ್ಕೆ ಕಟ್ ಮಾಡಿದೆ. ಆ ಕಾರಣದಿಂದ ನೋಡಿ, LPG ಬುಕ್ ಮಾಡುವಂಥದ್ದು ಒಂದು ಏನು ಹೊಸ ರೂಲ್ಸ್ ಬಂದಿದೆ ಅಂತಂದರೆ, ಏನು LPG ಮೊದಲು ಒಂದು ಮಿಸ್ಡ್ ಕಾಲ್ ಮಾಡ್ತಾ ಇದ್ರಿ ಅಂಥ ಸಂದರ್ಭದಲ್ಲಿ ನಿಮಗೆ ಸಬ್ಸಿಡಿ ಬರ್ತಾ ಇತ್ತು. ಆದರೆ ಈಗ ಹೊಸ ರೂಲ್ಸ್ನಲ್ಲಿ ಮೇ 1ನೇ ತಾರೀಕಿನಿಂದ ಹೇಳ್ತಾ ಇರುವಂಥದ್ದು ಮಾಹಿತಿ ಏನು ಅಂದ್ರೆ, ಸೆಂಟ್ರಲ್ ಗೌರ್ಮೆಂಟಿನಿಂದ ಬಂದಿರುವಂಥ ಒಂದು ಹೊಸ ಅಪ್ಡೇಟ್ ಇದು. OTP ನೀಡಿದರೆ ಮಾತ್ರ ಒಂದು ಗ್ಯಾಸ್ ಡೆಲಿವರಿ ಆಗುತ್ತಂತೆ. ಸ್ನೇಹಿತರೆ, ಈಗೇನು ಮೊದಲು ನೀವು ಮಿಸ್ಡ್ ಕಾಲ್ ಮಾಡಿ ಒಂದು OTP ಬಂದರೂ ಕೂಡ ಅಲ್ಲಿ ಯಾವುದೇ ಮಾಹಿತಿ ನೀಡದೇನೋ ನಿಮಗೆ ಸಬ್ಸಿಡಿ ಬರ್ತಿತ್ತು. ಈ ರೀತಿಯಾಗಿ ತುಂಬ ಜನರು ಮಾಡ್ತಾ ಇದ್ದಾರೆ ಅನ್ನೋ ಉದ್ದೇಶದಿಂದ ಸರ್ಕಾರ ಏನು ಮಾಡ್ತಾ ಇದೆ, OTP ತಕ್ಷಣ ನಿಮಗೇನು ಮಿಸ್ಡ್ ಕಾಲ್ ಮಾಡ್ತೀರಾ ಮಾಡಿದ ತಕ್ಷಣ ಒಂದು OTPನ ಅಲ್ಲಿ ನೀವು ನೀಡಬೇಕಂತೆ. ಅಂದರೆ ಡೀಲರ್ಶಿಪ್ ಯಾರು ಇರ್ತಾರೆ, ಗ್ಯಾಸ್ ಏಜೆನ್ಸಿ ಇರ್ತದೆ ನೋಡಿ, ಅಲ್ಲಿ ಒಂದು ಕಂಪ್ಯೂಟರ್ ಸಿಸ್ಟಮ್ನಲ್ಲಿ ನೀವು ಎಂಟ್ರಿ ಮಾಡಿದರೆ ನಿಮಗೆ ಮುಂದೆ ಗ್ಯಾಸ್ ಒಂದು ಡೆಲಿವರಿ ಕೊಡ್ತಾರಂತ ಮಾಹಿತಿ ಬರ್ತಾ ಇರುವಂಥದ್ದು. ಡೈರೆಕ್ಟಾಗಿ ನೀವು ಮಿಸ್ಡ್ ಕಾಲ್ ಕೊಟ್ಟು ಗ್ಯಾಸ್ ತುಂಬಿಸ್ಕೊಂಡು ಬರೋದೇ ಮನೆಯಲ್ಲೇ ಇದ್ದರೂ ಕೂಡ ಈಗ ಅವಾಗ ಅಮೌಂಟ್ ಬರ್ತಾಯಿತ್ತು, ಈಗ ಬರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇದು ಅನ್ವಯವಾಗೋದು ಮೇ 1ನೇ ತಾರೀಕಿನಿಂದ ಇದು ಅಪ್ಡೇಟ್ ಅನ್ವಯ ಆಗುತ್ತಂತೆ. ಯಾರು ಬುಕ್ ಮಾಡುವಂಥವ್ರು ಡೈರೆಕ್ಟಾಗಿ ಗ್ಯಾಸ್ ಏಜೆನ್ಸಿಗೆ ಹೋಗಿ ಅಲ್ಲಿಂದಲೇ ಬುಕ್ ಮಾಡಿ ನೀವು OTPನ ಅವ್ರಿಗೆ ನೀಡಬೇಕಂತ ಹೇಳ್ತಾ ಇರುವಂಥದ್ದು. ಇದು ಗ್ಯಾಸ್ ನೀವು ಬುಕ್ ಮಾಡ್ಬೇಕಂತಂದರೆ ಇನ್ನೊಂದು ಏನು ಅಪ್ಡೇಟ್ ಹೇಳಿದ್ದಾರೆ ಅಂತಂದರೆ, ಗ್ಯಾಸ್ KYC ಯಾರು ಫಲಾನುಭವಿಗಳು ಇರ್ತಾರೆ ಅವ್ರದ್ದು ಒಂದು KYC ಕಡ್ಡಾಯವಾಗಿ ಮಾಡಬೇಕಂತ ಹೇಳ್ತಾ ಇದ್ದಾರೆ. ಯಾರು KYC ಮಾಡಿಲ್ಲ ಅಂಥವ್ರಿಗೆ ಇನ್ನು ಮುಂದೆ ಗ್ಯಾಸ್ ಸಿಗೋದಿಲ್ಲ ಅಂತ ಕೂಡ ಹೇಳಿದ್ದಾರೆ. ಸ್ನೇಹಿತರೆ, ಯಾರು ಒಂದು ಫಲಾನುಭವಿಗಳು ಇನ್ನೂವರೆಗೂ ಕೂಡ ಅವ್ರದ್ದು ಒಂದು KYCನ ಮಾಡ್ಕೊಂಡಿಲ್ಲ ಅಂಥವ್ರು ಆದಷ್ಟು ಬೇಗ ದಯವಿಟ್ಟು KYC ಮಾಡ್ಕೊಳ್ಳಿ ಅಂತ ಕೂಡ ಅಪ್ಡೇಟ್ ಕೊಟ್ಟಿದ್ದಾರೆ. ಇಷ್ಟು ಒಂದು LPGಯ ಒಂದು ಹೊಸ ಅಪ್ಡೇಟ್ ಇದೆ. ಈ ಮೇ 1ನೇ ತಾರೀಕಿನ ಒಳಗಡೆ ನೀವು ಎಲ್ಲರೂ ಕೂಡ KYCನ ಮಾಡ್ಕೊಳ್ಬೋದು. ಮತ್ತು ಇನ್ನು ಮುಂದೆ ಗ್ಯಾಸ್ ಬುಕ್ ಮಾಡುವಂಥದ್ದು ಮನೆಯಲ್ಲೇ ಕೂತ್ಕೊಂಡು ಗ್ಯಾಸ್ ಬುಕ್ ಮಾಡಿದರೆ ನಿಮಗೆ ಸಬ್ಸಿಡಿ ಜಮಾ ಆಗೋದಿಲ್ಲ. ಡೈರೆಕ್ಟಾಗಿ ನೀವು ಹೋಗಿ ಒಂದು ಗ್ಯಾಸ್ ಏಜೆನ್ಸಿ ಹತ್ರ ಒಂದು OTP ನೀಡುವ ಮುಖಾಂತರ ನೀವು ಗ್ಯಾಸ್ ಬುಕ್ ಮಾಡಿಕೊಂಡು ನೀವು ಸಬ್ಸಿಡಿ ಕೂಡ ಪಡ್ಕೊಳ್ಬೋದು. ಸ್ನೇಹಿತರೆ, ಈಗ ಸಬ್ಸಿಡಿ ಕೂಡ ಎಲ್ರಿಗೂ ಬರ್ತಾ ಇದೆ. 300 ರೂಪಾಯಿವರೆಗೂ ಗ್ಯಾಸ್ ಸಬ್ಸಿಡಿ ಸಿಗ್ತಾ ಇದೆ. 307 ರೂಪಾಯಿನೂ ಕೂಡ ಕೆಲವರಿಗೆ ಬರ್ತಾ ಇದೆ. ಕೆಲವೊಂದು ಏಜೆನ್ಸಿ ಅದು ಏನೋ ಒಂದು HP, ಇಂಡಿಯನ್ ಮತ್ತು ಭಾರತ್ ಇಷ್ಟು ಗ್ಯಾಸ್ ಏಜೆನ್ಸಿ ಇದೆ. 3 ಗ್ಯಾಸ್ ಏಜೆನ್ಸಿಯಲ್ಲಿ ಕೆಲವೊಂದಿಷ್ಟು ಡಿಫರೆನ್ಸ್ ಇದೆ. ಎಲ್ರಿಗೂ ಕೂಡ ಒಟ್ಟಿನಲ್ಲಿ ಸಬ್ಸಿಡಿ ಅಂತೂ ಸಿಗ್ತಾ ಇದೆ. ಆದಷ್ಟು ಒಂದು KYC ಮಾಡ್ಕೊಳ್ಳಿ ಎಲ್ಲರೂ. ಯಾವುದೇ ಒಂದು ಏಜೆನ್ಸಿ ಇರ್ಬೋದು, ಯಾವುದೇ ಒಂದು ಕಂಪ್ನಿ ಇರ್ಬೋದು, ಇಂಡಿಯನ್ ಆಯಿಲ್ ಇರ್ಬೋದು ಮತ್ತು ಭಾರತ್ ಗ್ಯಾಸ್ ಇರ್ಬೋದು ಮತ್ತು ಹಿಂದೂಸ್ತಾನ್ ಪೆಟ್ರೋಲಿಯಂ, ಈ ಮೂರರಲ್ಲಿ ಯಾವುದೇ ಕಂಪ್ನಿ ಇದ್ದರೂ ಕೂಡ ನೀವು ಎಚ್ ಪಿ ಯಲ್ಲಿದ್ದರೂ ಕೂಡ ನೀವು KYC ಮಾಡ್ಕೊಳ್ಳೋದು ಕಡ್ಡಾಯವಾಗಿರುತ್ತದೆ. ನಿಮಗೆ ಒಂದೇ ರೂಲ್ಸ್ ಆಗಿರುತ್ತೆ. ಯಾರು ಒಂದು ಗ್ಯಾಸ್ ಪಡ್ಕೊಂಡಿರ್ತಾರೆ ಎಲ್ರಿಗೂ ಒಂದೇ ರೂಲ್ಸ್ ಆಗಿರುತ್ತೆ. ಯಾವುದೇ ಕಂಪ್ನಿಯ ಒಂದು ಗ್ಯಾಸ್ ಇರ್ಬೋದು,
ಆದರೂ KYC ಮಾಡ್ಕೊಳ್ಳೋದು ಮಾತ್ರ ಕಡ್ಡಾಯವಾಗಿರುತ್ತೆ. ಈ ಒಂದು ಮಾಹಿತಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳುತ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋನ ಕೊನೆಯವರೆಗೂ ನೋಡೋದಕ್ಕಾಗಿ ಧನ್ಯವಾದಗಳು.